ಹಲೋ ಸ್ನೇಹಿತರೆ, ಇವತ್ತು ನಾವು ಟ್ಯಾಬ್ಲು ಮತ್ತು ಪವರ್ ಬಿ ಐಯಲ್ಲಿ ಡೈನಮಿಕ್ ಚಾರ್ಟ್ ಸೆಲೆಕ್ಷನ್ನ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಈ ವಿಜುವಲೈಸೇಷನಲ್ಲಿ ರೀಜನ್ ವೈಸ್ ಸೇಲ್ಸನ್ನು ಇವಾಗ ಪೈ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಬಾರ್ ಚಾರ್ಟ್ ಐಕಾನನ್ನು ಕ್ಲಿಕ್ ಮಾಡಿದಾಗ ಅದು ಬಾರ್ ಚಾರ್ಟಲ್ಲಿ ತೋರಿಸ್ಬೇಕು. ಆ್ಯಂಡ್ ಇಫ್ ನಾನು ಪೈ ಚಾರ್ಟ್ ಸಿಂಬಲನ್ನು ಕ್ಲಿಕ್ ಮಾಡಿದಾಗ ಅದು ಪೈ ಚಾರ್ಟಲ್ಲಿ ತೋರಿಸ್ಬೇಕು. ಇದನ್ನು ಟ್ಯಾಬ್ಲು ಮತ್ತು ಪವರ್ ಬಿ ಅಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ಇವಾಗ ನೋಡೋಣ. ಮೊದಲು ನಾವು ಟ್ಯಾಬ್ಲು ಅಲ್ಲಿ ನೋಡೋಣ, ಆಮೇಲೆ ಪವರ್ ಬಿ ಅಲ್ಲಿ ನೋಡೋಣ. ನಮಗೆ ಇಲ್ಲಿ ಬಾರ್ ಚಾರ್ಟ್ ಮತ್ತು ಪೈ ಚಾರ್ಟ್ ಬೇಕು. ನಾವು ಯೂಸ್ ಮಾಡ್ತಿರೋ ಡೈಮೆನ್ಷನ್ಸ್ ಆ್ಯಂಡ್ ಮೇಜರ್ಸ್ ರೀಜನ್ ಮತ್ತು ಸೇಲ್ಸ್. ಇವಾಗ ನಾನು ರೀಜನ್ನ ರೋಸಿಗೆ ತೊಗೊತಾ ಇದ್ದೀನಿ ಆ್ಯಂಡ್ ಸೇಲ್ಸನ್ನು ಕಾಲಮ್ಸಿಗೆ ತೊಗೊತಾ ಇದ್ದೀನಿ. ಎಂಟೈರ್ ವ್ಯೂ ಸಾರ್ಟ್ ಮಾಡೋಣ, ಶೋ ಆಸ್ ಮಾರ್ಕ್ ಲೇಬಲ್. ಇವಾಗ ನಮ್ಮ ಬಾರ್ ಚಾರ್ಟ್ ಸಿಕ್ತು, ನಾನು ಬಾರ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ನಮಗೆ ಪೈ ಚಾರ್ಟ್ ಬೇಕು. ಪೈ ಚಾರ್ಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಎರಡು ಡಮ್ಮಿ ಮೆಷರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅಡೋ ಕ್ಯಾಲ್ಕುಲೇಷನ್ ಆ್ಯಾವ್ರೇಜ್ ಆಫ್ ಝೀರೋ ಅಂತ, ಆ್ಯಾವ್ರೇಜ್ ಆಫ್ ಝೀರೋ, ಸೊ ದ್ಯಾಟ್ ನಮಗೆ ಎರಡು ಕಾರ್ಡ್ಸ್ ಇಂಡಿವಿಜುವಲ್ ಮಾರ್ಕ್ಸ್ ಕಾರ್ಡ್ ಸಿಗ್ತದೆ. ಆ್ಯಾವ್ರೇಜ್ ಆಫ್ ಝೀರೋ ಎಂಟೈರ್ ವ್ಯೂ ತೊಗೊಳ್ಳೋಣ. ಇಲ್ಲಿ ಆಲಲ್ಲಿ ಹೋಗಿಬಿಟ್ಟು ಪೈ ಚಾರ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಸೈಜನ್ನು ಇನ್ಕ್ರೀಸ್ ಮಾಡೋಣ. ಇವಾಗ ನಮಗೆ ಬೇಕಾಗಿರೋ ಡೈಮೆನ್ಷನ್ ಬಂದುಬಿಟ್ಟು ರೀಜನ್ ಬಂದು ಕಲರ್ಸಲ್ಲಿ ಹಾಕಿ ಆ್ಯಂಡ್ ಸೇಲ್ಸ್ ಬಂದುಬಿಟ್ಟು ಆ್ಯಂಗಲಲ್ಲಿ ಹಾಕಿ. ಸೆಕೆಂಡ್ ಮಾರ್ಕ್ಸ್ ಕಾರ್ಡಿಗೆ ಹೋಗ್ಬಿಟ್ಟು ಇರೋ ಎರಡು ಫೀಲ್ಡನ್ನು ರಿಮೂವ್ ಮಾಡಿ ಆ್ಯಂಡ್ ಕಲರ್ಸಿಗೆ ಹೋಗ್ಬಿಟ್ಟು ಕಲರ್ ವೈಟ್ ಸೆಲೆಕ್ಟ್ ಮಾಡಿ. ಇವಾಗ ಡ್ಯುಯಲ್ ಆ್ಯಕ್ಸಿಸ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದರೆ ಆ್ಯಾವ್ರೇಜ್ ಆಫ್ ಝೀರೋ ಮೇಲೆ ನಮಗೆ ಇಲ್ಲಿ ಡ್ಯುಯಲ್ ಆ್ಯಕ್ಸಿಸ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಪೈ ಚಾರ್ಟ್ ಮೇಲೆ ಇನ್ನೊಂದು ಪೈ ಚಾರ್ಟ್ ಓವರ್ಲ್ಯಾಪ್ ಆಗಿದೆ. ಸೊ ನಾವೇನು ಮಾಡಬೇಕಾಗುತ್ತೆ, ಸೆಕೆಂಡ್ ಪೈ ಚಾರ್ಟನ್ನು ಸೈಜ್ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ಇವಾಗ ಫಸ್ಟ್ ಪೈ ಚಾರ್ಟಿಗೆ ಹೋಗ್ಬಿಟ್ಟು ನಮಗೆ ಬೇಕಾಗಿರೋ ಲೇಬಲ್ಸ್ ಬಂದುಬಿಟ್ಟು ರೀಜನ್ ಆ್ಯಂಡ್ ಅದರ ಸೇಲ್ ವ್ಯಾಲ್ಯೂ. ನಮಗೆ ಇವಾಗ ಪ್ರತಿಯೊಂದು ರೀಜನ್ನ ಸೇಲ್ಸ್ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಸೈಜ್ ದೊಡ್ಡದು ಮಾಡೋಣ. ಓಕೆ, ಇವಾಗ ಪ್ರತಿಯೊಂದು ರೀಜನ್ದು ಸೇಲ್ಸ್ ಕಾಣಿಸ್ತಾ ಇದೆ. ಬಟ್ ನಮಗೆ ಇದನ್ನು ಪರ್ಸೆಂಟೇಜ್ ರೀತಿಯಲ್ಲಿ ನೋಡಬೇಕು ಅಂತಂದರೆ ಟೆಕ್ಸ್ಟಲ್ಲಿರೋ ಸೇಲ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಕ್ವಿಕ್ ಟೇಬಲ್ ಕ್ಯಾಲ್ಕುಲೇಷನಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು ಕಾಣಬೇಕು. ಸೊ ಸೆಕೆಂಡ್ ಮಾರ್ಕ್ಸ್ ಕಾರ್ಡಿಗೆ ಹೋಗ್ಬಿಟ್ಟು ಸೇಲ್ಸನ್ನು ಲೇಬಲ್ಸಲ್ಲಿ ಡ್ರಾಪ್ ಮಾಡಿ. ಇವಾಗ ಇದನ್ನು ಕೂಡ ರೈಟ್ ಕ್ಲಿಕ್ ಮಾಡಿದ್ರೆ ಕ್ವಿಕ್ ಟೇಬಲ್ ಕ್ಯಾಲ್ಕುಲೇಷನಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್. ಸೊ ಇಲ್ಲಿ ಔಟ್ ಆಫ್ 100%ಅಲ್ಲಿ ವೆಸ್ಟ್ ಬಂದುಬಿಟ್ಟು 31.80% ಬಂದಿದೆ. ಸೆಕೆಂಡ್ ಬಂದುಬಿಟ್ಟು ಈಸ್ಟ್ 29.74% ಬಂದಿದೆ. ಇವಾಗ ನಾವು ಪೈ ಚಾರ್ಟನ್ನು ಕ್ರಿಯೇಟ್ ಮಾಡಾಯಿತು. ಸೊ ಇಲ್ಲಿರೋ ಆ್ಯಕ್ಸೆಸನ್ನು ರಿಮೂವ್ ಮಾಡೋಣ, ಸ್ವಲ್ಪ ಫಾರ್ಮ್ಯಾಟಿಂಗ್ ಮಾಡೋಣ. ಲೈಕ್ ಈ ಲೈನ್ಸ್ ಇದೆಯಲ್ಲ, ಈ ರೋ ಡಿವೈಡರ್, ಕಾಲಮ್ ಡಿವೈಡರ್ಸ್ ಇದೆಲ್ಲ ರಿಮೂವ್ ಮಾಡೋಣ. ಫಾರ್ಮ್ಯಾಟಿಗೆ ಹೋಗಿ ರೋ ಡಿವೈಡರ್, ಕಾಲಮ್ ಡಿವೈಡರ್ ಆ್ಯಂಡ್ ಮತ್ತು ಇಲ್ಲಿ ಗ್ರಿಡ್ ಲೈನ್ಸಿಗೆ ಬಂದುಬಿಟ್ಟು ಇಲ್ಲಿ ಎಲ್ಲನೂ ನನ್ ಮಾಡೋಣ. ಝೀರೋ ಲೈನ್, ರೆಫರೆನ್ಸ್ ಲೈನ್, ಡ್ರಾಪ್ ಲೈನ್ ಎಲ್ಲನೂ, ಆ್ಯಕ್ಸೆಸ್ ಲೈನ್, ಇದು ಕೂಡ ಆ್ಯಕ್ಸೆಸ್ ಶೋ ಹೆಡರ್ನ ರಿಮೂವ್ ಮಾಡೋಣ. ಇವಾಗ ನಾನು ಪೈ ಚಾರ್ಟ್ ಕೂಡ ಕ್ರಿಯೇಟ್ ಮಾಡಾಯಿತು. ನಾವು ಇವಾಗ ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪ್ಯಾರಾಮೀಟರ್ ಬಂದುಬಿಟ್ಟು ಇಲ್ಲಿ ಸ್ಟ್ರಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಿಸ್ಟ್ ಸೆಲೆಕ್ಟ್ ಮಾಡಿ, ಒಂದು ಬಾರ್ ಚಾರ್ಟ್ ಅಲ್ವಾ, ಬಾರ್ ಮತ್ತು ಪೈ. ನೇಮ್ ಬಂದುಬಿಟ್ಟು ಚಾರ್ಟ್ ಟೈಪ್. ಓಕೆ ಕೊಡಿ. ಇವಾಗ ಇದನ್ನು ಶೋ ಪ್ಯಾರಾಮೀಟರ್ ಕ್ಲಿಕ್ ಮಾಡ್ತೀನಿ. ಬಾರ್ ಚಾರ್ಟಲ್ಲಿ ಹೋಗ್ಬಿಟ್ಟು ಆ ವಿಜುವಲೈಸೇಷನಲ್ಲಿ ಹೋಗ್ಬಿಟ್ಟು ಕೂಡ ಶೋ ಪ್ಯಾರಾಮೀಟರ್ ಕ್ಲಿಕ್ ಮಾಡ್ತೀನಿ. ಇವಾಗ ಇರೋದು ಬಾರ್ ಚಾರ್ಟ್ ಸೆಲೆಕ್ಟ್ ಆಗಿದೆ ಆ್ಯಂಡ್ ಇವಾಗ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಏನೂ ಚೇಂಜಸ್ ಕಾಣ್ತಾ ಇಲ್ಲ, ಹೌದು ತಾನೇ? ಇವಾಗ ನಾನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಇವಾಗ ಬಾರ್ ಚಾರ್ಟ್ ಶೀಟ್ ಸಾರ್ಟರ್ ಕಂಡೀಷನಿಂದ ನಾವು ಈ ಸಿನಾರಿಯೋನ ಅಚೀವ್ ಮಾಡ್ತೀವಿ.
ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದರೆ ಈ ಪರ್ಟಿಕ್ಯುಲರ್ ಬಾರ್ ಚಾರ್ಟ್ ವಿಜುವಲೈಸೇಷನ್ ಮಾತ್ರ ತೋರಿಸುತ್ತೆ. ಆ್ಯಂಡ್ ಪೈ ಚಾರ್ಟ್ ತೋರಿಸಿದಾಗ ಕ್ಲಿಕ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಪೈ ಚಾರ್ಟ್ ಕಂಡೀಷನ್ ಮಾತ್ರ ಟ್ರೂ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಪೈ ಚಾರ್ಟ್ ಮಾತ್ರ ತೋರಿಸುತ್ತೆ, ಆವಾಗ ಬಾರ್ ಚಾರ್ಟ್ ಹೈಡ್ ಆಗುತ್ತೆ. ಇದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಪ್ಯಾರಾಮೀಟರ್ನ, ಇವಾಗ ಚಾರ್ಟ್ ಟೈಪ್ ಅಂತ ಒಂದು ಪ್ಯಾರಾಮೀಟರ್ ಇದೆಯಲ್ಲ, ಇದನ್ನು ಡೈರೆಕ್ಟಾಗಿ ಡ್ರ್ಯಾಗ್ ಮಾಡಿಬಿಟ್ಟು ಫಿಲ್ಟರ್ಸಲ್ಲಿ ಡ್ರಾಪ್ ಮಾಡೋಕ್ಕಾಗಲ್ಲ. ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಅಂತಿದೆಯಲ್ಲ, ಕ್ರಿಯೇಟ್ ಕ್ಯಾಲ್ಕುಲೇಟಿವ್ ಫೀಲ್ಡ್, ಇದನ್ನೇ ಅಪ್ಲೈ ಕೊಡ್ತಿದ್ದೀನಿ. ಇವಾಗ ಬಾರ್ ಚಾರ್ಟಲ್ಲಿ ಇದ್ದೀವಿ ನಾವು. ಸೊ ಸಿಂಗಲ್ ವ್ಯಾಲ್ಯೂ ಲಿಸ್ಟ್ ತೊಗೊತಾ ಇದ್ದೀನಿ, ಬಾರ್ ಚಾರ್ಟಲ್ಲಿ ಇದ್ದೀವಿ. ಇವಾಗ ಇದನ್ನು ಕ್ಯಾಲ್ಕುಲೇಟಿವ್ ಫೀಲ್ಡನ್ನು ಫಿಲ್ಟರ್ಗೆ ಡ್ರ್ಯಾಗ್ ಮಾಡ್ತೀನಿ. ಇವಾಗ ಬಾರ್ ಚಾರ್ಟ್ ಸೆಲೆಕ್ಟ್ ಆಗಿರೋದ್ರಿಂದ ಇಲ್ಲಿ ಬಾರ್ ಚಾರ್ಟ್ ಮಾತ್ರ ತೋರಿಸುತ್ತೆ. ಇವಾಗ ಅಪ್ಲೈ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ನಾನು ಇವಾಗ ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಈ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಈ ವಿಜುವಲೈಸೇಷನ್ ತೋರಿಸುತ್ತೆ. ಇವಾಗ ನಾವು ಪೈ ಚಾರ್ಟ್ ಕ್ಲಿಕ್ ಮಾಡಿದ್ರೆ ಇದು ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಈ ಬಾರ್ ಚಾರ್ಟ್ ತೋರಿಸಲ್ಲ. ಇವಾಗ ಮತ್ತೆ ನಾನು ಈ ಪೈ ಚಾರ್ಟ್ ಶೀಟಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ಪೈ ಚಾರ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಅದೇ ಕ್ಯಾಲ್ಕುಲೇಷನ್ನ ಫಿಲ್ಟರ್ಗೆ ಡ್ರ್ಯಾಗ್ ಮಾಡ್ತೀನಿ. ಇವಾಗ ಇಲ್ಲಿ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿರೋದ್ರಿಂದ ಪೈ ಚಾರ್ಟ್ ತೋರಿಸುತ್ತೆ. ಸೊ ಪೈ ಚಾರ್ಟ್ ಕಂಡೀಷನ್ ಟ್ರೂ ಮಾಡ್ಕೊಳ್ಳೋಣ. ಇವಾಗ ನಾನು ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಈ ವಿಜುವಲೈಸೇಷನ್ ಹೋಗುತ್ತೆ, ಬಟ್ ಬಾರ್ ಚಾರ್ಟ್ ಕಂಡೀಷನ್ ಟ್ರೂ ಆಗಿ ಈ ಬಾರ್ ಚಾರ್ಟನ್ನು ತೋರಿಸುತ್ತೆ. ಸೊ ಇವಾಗ ಡ್ಯಾಶ್ಬೋರ್ಡ್ ಬಿಲ್ಡ್ ಮಾಡೋಣ. ಇವಾಗ ನಾನೊಂದು ವರ್ಟಿಕಲ್ ಕಂಟೈನರ್ ತೊಗೊತೀನಿ. ಇವಾಗ ಬಾರ್ ಚಾರ್ಟ್ ಆ್ಯಂಡ್ ಪೈ ಚಾರ್ಟ್ ಸೇಮ್ ಕಂಟೈನರಲ್ಲಿ ಡ್ರಾಪ್ ಮಾಡಬೇಕು. ಇವಾಗ ಹೆಡರ್ ಟೈಟಲ್ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಇವಾಗ ನಾನು ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದರೆ ಇದನ್ನು ಫ್ಲೋಟಿಂಗ್ ಕಂಟೈನರಾಗಿ ತೊಗೊಳ್ಳೋಣ. ಸೊ ದಟ್ ನಮಗೆ ಇದು ವಿಜುವಲೈಸೇಷನ್ ಪ್ರಾಪರ್ ಎಂಟೈರ್ ವ್ಯೂವಲ್ಲಿ ತೋರಿಸುತ್ತೆ. ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಪೈ ಚಾರ್ಟ್ ಸೆಲೆಕ್ಟ್ ಆಗ್ತಾಯಿದೆ, ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದರೆ ಬಾರ್ ಚಾರ್ಟ್ ಸೆಲೆಕ್ಟ್ ಆಗ್ತಾಯಿದೆ ಅಲ್ವಾ. ಬಟ್ ನನಗಿಲ್ಲಿ ಇದನ್ನು ಪ್ಯಾರಾಮೀಟ್ರಿಂದ ಆಪ್ರೇಟ್ ಮಾಡೋದು ಬೇಡ. ನನಗಿಲ್ಲಿ ಎರಡು ಐಕಾನ್ ಕಾಣಬೇಕು, ಬಾರ್ ಚಾರ್ಟ್ ಆ್ಯಂಡ್ ಪೈ ಚಾರ್ಟ್. ಬಾರ್ ಚಾರ್ಟ್ ಕ್ಲಿಕ್ ಮಾಡಿದ್ರೆ ಬಾರ್ ಚಾರ್ಟ್ ವಿಜುವಲೈಸೇಷನ್ ತೋರಿಸ್ಬೇಕು, ಪೈ ಚಾರ್ಟ್ ಕ್ಲಿಕ್ ಮಾಡಿದ್ರೆ ಪೈ ಚಾರ್ಟ್ ವಿಜುವಲೈಸೇಷನ್ ತೋರಿಸ್ಬೇಕು. ಸೊ ಅದಕ್ಕೆ ನಾವು ಎರಡು ಬಟನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಎರಡು ಬಟನ್ನ ಹೇಗೆ ಕ್ರಿಯೇಟ್ ಮಾಡೋದು? ಇವಾಗ ಇಲ್ಲೊಂದು ನ್ಯೂ ಶೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಆವ್ರೇಜ್ ಆಫ್ 0 ಎರಡು ಡಮ್ಮಿ ಕ್ಯಾಲ್ಕುಲೇಷನ್ನ ಬರ್ಕೋಬೇಕಾಗುತ್ತೆ. ಆವ್ರೇಜ್ ಆಫ್ 0 ನಮಗೆ ಇಲ್ಲಿ ಇವು ಬೇಕಾಗಿರೋದು ಎರಡು ಬಟನ್. ಸೊ ಆವ್ರೇಜ್ ಆಫ್ 0 ಎರಡು ಅಡಾಪ್ ಕ್ಯಾಲ್ಕುಲೇಷನ್ನ ತೊಗೊಂಡಿದ್ದೀನಿ. ಎಂಟೈರ್ ವ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಆಲಲ್ಲಿ ಬಂದುಬಿಟ್ಟು ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಮಾರ್ಕ್ಸ್ ಕಾರ್ಡಿಗೆ ಹೋಗ್ಬಿಟ್ಟು ಮೋರ್ ಶೇಪ್ಸಿಗೆ ಹೋಗಿ ಇಲ್ಲಿ ನಾನು ಆಲ್ರೆಡಿ ಮೈ ಟ್ಯಾಬ್ಲೋ ರಿಪೋಸಿಟರಿಯಲ್ಲಿ ಶೇಪ್ಸಲ್ಲಿ ನಾನು ಚಾರ್ಟ್ ಟೈಪ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಎರಡು ಚಾರ್ಟ್ ಇಮೇಜಸನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಪೈ ಚಾರ್ಟ್ ಒಂದು, ಬಾರ್ ಚಾರ್ಟ್ ಒಂದು. ಪೈ ಚಾರ್ಟನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡಿಗೆ ಹೋಗ್ಬಿಟ್ಟು ಶೇಪ್ಸಿಗೆ ಹೋಗ್ಬಿಟ್ಟು ಮೋರ್ ಶೇಪ್ಸ್, ಚಾರ್ಟ್ ಟೈಪ್ ಬಂದುಬಿಟ್ಟು ಬಾರ್ ಚಾರ್ಟ್ ಅಪ್ಲೈ. ಇವಾಗ ನೋಡಿದರೆ ನಮಗೆ ಇಲ್ಲಿ ಪೈ ಚಾರ್ಟು ಬಾರ್ ಚಾರ್ಟ್ ತೋರಿಸ್ತಾಯಿದೆ. ಸೊ ಸೈಜನ್ನು ಇಂಕ್ರೀಸ್ ಮಾಡೋಣ. ಈ ಫಾರ್ಮ್ಯಾಟಿಂಗ್ ಮಾಡಿ ಈ ಲೈನ್ಸನ್ನು, ಗ್ರಿಡ್ ಲೈನ್ಸ್ ಮತ್ತು ರೋ ಡಿವೈಡರ್ಸ್ ಇವೆಲ್ಲ ತೆಗಿಯೋಣ. ಕಾಲಮ್ ಡಿವೈಡರ್ ನನ್, ರೋ ಡಿವೈಡರ್ ನನ್, ಆಕ್ಸಿಸ್ ಶೋ ಹೆಡರ್ ನನ್, ಮತ್ತು ಗ್ರಿಡ್ ಲೈನ್ಸಲ್ಲಿ 0 ಲೈನ್, ರೆಫರೆನ್ಸ್ ಲೈನ್, ಡ್ರಾಪ್ ಲೈನ್ ಎಲ್ಲನೂ, ಆಕ್ಸಿಸ್ ಲೈನ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಓಕೆ, ಕಾಲಮಲ್ಲಿ ಕೂಡ ಗ್ರಿಡ್ ಲೈನ್ಸ್ನ ನನ್ ಮಾಡ್ಕೊಳ್ಳೋಣ. ಇವಾಗ ನಮಗೇನು ಲೈನ್ಸ್ ತೋರಿಸ್ತಾ ಇಲ್ಲ. ಇವಾಗ ಶೀಟ್ ಲೆವೆಲಿಗೆ ಹೋಗ್ಬಿಟ್ಟು ಈ ನ್ಯೂ ಶೀಟ್ 3 ಇದೆಯಲ್ಲ ಅದನ್ನು ರೀನೇಮ್ ಮಾಡ್ಕೊಳ್ಳೋಣ, ಚಾರ್ಟ್ಸ್ ಅಂತ. ಇವಾಗ ಈ ಚಾರ್ಟ್ಸ್ ಅನ್ನೋ ಫೀಲ್ಡನ್ನು, ಈ ಶೀಟನ್ನು ನಾನು ವಿಜುವಲೈಸೇಷನ್ಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಈ ಸಿಂಗಲ್ ವರ್ಟಿಕಲ್ ಕಂಟೈನರ್ನ ಔಟ್ಸೈಡಲ್ಲಿ ಡ್ರ್ಯಾಗ್ ಮಾಡಬೇಕು. ಇವಾಗ ನಾನು ಇದ್ರ ಮೇಲೆ ಸೆಲೆಕ್ಟ್ ಮಾಡಿದರೆ ಏನು ಚಾರ್ಟ್ ಏನು ಚೇಂಜ್ ಆಗ್ತಾಯಿಲ್ಲ. ಸೊ ನಾನು ಇವಾಗ ನಮಗೆ ಈ ಪ್ಯಾರಾಮೀಟ್ರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದಾಗ ಪೈ ಚಾರ್ಟ್ ಸೆಲೆಕ್ಟ್ ಆಗಬೇಕು, ಇದನ್ನು ಸೆಲೆಕ್ಟ್ ಮಾಡಿದಾಗ ಬಾರ್ ಚಾರ್ಟ್ ಸೆಲೆಕ್ಟ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು,
ಪ್ಯಾರಾಮೀಟರ್ ಆ್ಯಕ್ಷನ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಫಸ್ಟ್ ನಾವು ಈ ಶೀಟಲ್ಲಿ ಹೋಗ್ಬಿಟ್ಟು ಈ ಫಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ ನಾನೊಂದು ಡಮ್ಮಿ ಕ್ಯಾಲ್ಕುಲೇಷನ್ ನಾನು ಬರಿತೀನಿ. ಈ ಫಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ ಇರೋದು ಯಾವ ಚಾರ್ಟ್? ಪೈ ಚಾರ್ಟ್. ಸೊ ನಾನು ಇಲ್ಲಿ ಪೈ ಅಂತ ಬರಿತೀನಿ. ಈ ಪೈ ಅನ್ನೋ ವ್ಯಾಲ್ಯೂ ಎಲ್ಲಿದೆ? ಆ್ಯಕ್ಚುಲಾಗಿ ನಮ್ಮ ಪ್ಯಾರಾಮೀಟ್ರಲ್ಲಿದೆ. ಇಲ್ಲಿ ಬಂದುಬಿಟ್ಟು ಇದು ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಯಾವ ಚಾರ್ಟನ್ನು ರಿಪ್ರೆಸೆಂಟ್ ಮಾಡ್ತಿದೆ? ಬಾರ್ ಚಾರ್ಟ್. ಸೊ ಬಾರ್. ಈ ಎರಡು ಕೂಡ ಡೀಟೇಲ್ಸಲ್ಲಿ ಡ್ರಾಪ್ ಆಗಿದೆ. ಇದೇನಕ್ಕೆ ಬರಿತಾ ಇದ್ದೀನಿ ಅಂತಂದರೆ, ನಮಗೆ ಆ್ಯಕ್ಷನ್ಸಲ್ಲಿ ಚೇಂಜ್ ಪ್ಯಾರಾಮೀಟರ್ ಆ್ಯಕ್ಷನ್ಸಲ್ಲಿ ನಮಗೆ ಯಾವ ಕ್ಯಾಲ್ಕುಲೇಷನ್ ಯೂಸ್ ಆಗುತ್ತೆ. ಇವಾಗ ಡ್ಯಾಶ್ಬೋರ್ಡ್ಸಿಗೆ ಹೋಗಿ ಆ್ಯಕ್ಷನ್ಸಲ್ಲಿ ಆ್ಯಡ್ ಆ್ಯಕ್ಷನ್, ಚೇಂಜ್ ಪ್ಯಾರಾಮೀಟರ್ ವ್ಯಾಲ್ಯೂ, ಚೇಂಜ್ ಪ್ಯಾರಾಮೀಟರ್ ಆ್ಯಕ್ಷನ್. ಸೊ ನಾನು ಇಲ್ಲಿ ಚಾರ್ಟ್ ಅನ್ನೋ ಒಂದು ಶೀಟನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನನಗಿರೋ ಚಾರ್ಟ್ ಟೈಪ್ ಅಂತ ಒಂದು ಪ್ಯಾರಾಮೀಟರ್, ಅದು ಸೋರ್ಸ್ ಬಾರ್ ಅಲ್ವಾ, ಇದು ಯಾವ ಚಾರ್ಟ್ ಟೈಪು? ಪೈ ಚಾರ್ಟ್. ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಪೈ ಚಾರ್ಟಾಗಿ ಬರಬೇಕು ನನಗೆ. ಓಕೆ. ಆ್ಯಂಡ್ ಇನ್ನೊಂದು ಚೇಂಜ್ ಪ್ಯಾರಾಮೀಟರ್, ಇನ್ನೊಂದು ಆ್ಯಕ್ಷನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇವಾಗ ನಾನು ಚಾರ್ಟಲ್ಲಿ ಬಾರ್ ಸೆಲೆಕ್ಟ್ ಮಾಡಿದಾಗ ಯಾವ ಪ್ಯಾರಾಮೀಟರು ಚೇಂಜ್ ಆಗಬೇಕು? ಟಾರ್ಗೆಟ್ ಪ್ಯಾರಾಮೀಟರ್ ಯಾವುದು? ಚಾರ್ಟ್ ಟೈಪ್ ಅಂತ ಒಂದಿದೆಯಲ್ವಾ ನಾವು ಬರೆದಿರೋದು, ನಾವು ತೊಗೊಂಡಿರೋದು ಆ ಚಾರ್ಟ್ ಟೈಪಲ್ಲಿ ಸೋರ್ಸ್ ಪೈ ಆಗಿ, ನಾವಿಲ್ಲಿ ಸೋರ್ಸ್ ಬಂದುಬಿಟ್ಟು ಬಾರ್ ಚಾರ್ಟ್ ಸೆಲೆಕ್ಟ್ ಆಗಬೇಕು. ಓಕೆ. ಸೊ ನಾನಿಲ್ಲಿ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದಾಗ ಪೈ ಆ ವ್ಯಾಲ್ಯೂ PI ಅಂತ ಬರ್ತಿದ್ವಲ್ಲ ಈ ಶೀಟಲ್ಲಿ, ಈ ಫಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ ಆ ವ್ಯಾಲ್ಯೂ ಇಲ್ಲಿ ಪಾಸ್ ಆಗುತ್ತೆ. ಸೊ ಈ ಪೈ ಚಾರ್ಟ್ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ ಬಾರ್ ಅಂತ ಬರೆದಿದ್ವಲ್ಲ, ಈ ಬಾರ್ ಅನ್ನೋ ವ್ಯಾಲ್ಯೂ ಇದೆಯಲ್ಲ, ಬಾರ್ ಅನ್ನೋ ಟೆಕ್ಸ್ಟ್ ನಾವು ಬರೆದಿರೋದು, ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಚೇಂಜ್ ಪ್ಯಾರಾಮೀಟ್ರಲ್ಲಿ ಅದು ಬಾರಾಗಿ ಸೆಲೆಕ್ಟ್ ಆಗುತ್ತೆ. ಇವಾಗ ಬಾರ್ ಸೆಲೆಕ್ಟ್ ಮಾಡ್ತೀನಿ, ನೋಡಿದ್ರೆ ಇಲ್ಲಿ ಬಾರ್ ಬಂತು. ಇಲ್ಲಿ ಪೈ ಸೆಲೆಕ್ಟ್ ಮಾಡಿದ್ರೆ ಪೈ ಚಾರ್ಟ್ ಬರ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬಾರ್ ಸೆಲೆಕ್ಟ್ ಮಾಡಿದಾಗ ಬಾರ್ ಅಂತ ಸೆಲೆಕ್ಟ್ ಆಗ್ತಿದೆ, ಚೇಂಜ್ ಪ್ಯಾರಾಮೀಟರ್ ಆಗ್ತಿದೆ. ಇಲ್ಲಿ ಪೈ ಸೆಲೆಕ್ಟ್ ಮಾಡಿದಾಗ ಪೈ ಸೆಲೆಕ್ಟ್ ಆಗ್ತಾ ಇದೆ. ಸೊ ನಾವು ಇದನ್ನು ಟ್ಯಾಬ್ಲೂ ಅಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ನೋಡಿದ್ವಿ. ಇದನ್ನು ಪವರ್ ಬಿ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ನಾವಿವಾಗ ಇದನ್ನು ಪವರ್ ಬಿ ಡೆಸ್ಕ್ಟಾಪಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ಸೊ ನಮಗೆ ಇವಾಗ ಬಾರ್ ಚಾರ್ಟ್ ಬೇಕು. ಸೊ ಬಾರ್ ಚಾರ್ಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಗೆ ಬೇಕಾಗಿರೋ ಫೀಲ್ಡ್ಸ್ ಬಂದ್ಬಿಟ್ಟು ರೀಜನ್ ಆ್ಯಂಡ್ ಸೇಲ್ಸ್. ಆ್ಯಂಡ್ ಡೇಟಾ ಲೇಬಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳೋಣ. ಡೇಟಾ ಲೇಬಲ್ಸ್ ಸ್ವಲ್ಪ ದೊಡ್ಡದು ಕಾಣಲಿ. ಓಕೆ. ಇವಾಗ ಈ ಬಾರ್ ಚಾರ್ಟ್ ವಿಜುವಲೈಸೇಷನ್ ಇದೆಯಲ್ವಾ, ಇದನ್ನು ಸೇಮ್ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. Ctrl+C, Ctrl+V. ಇವಾಗ ಈ ಚಾರ್ಟ್ ಟೈಪನ್ನು ಡೋನಟ್ ಚಾರ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡೋನಟ್ ಚಾರ್ಟ್ ಸಿಕ್ಕಿದೆ. ಆ್ಯಂಡ್ ಇದನ್ನು ಕೂಡ ಫಾರ್ಮ್ಯಾಟ್ ಮಾಡೋಣ. ಲೆಜೆಂಡ್ಸ್ ಬಂದುಬಿಟ್ಟು ಈ ಲೆಜೆಂಡ್ಸ್ನ ಬಾಟಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ವಿಜುವಲೈಸೇಷನ್ನ ಸೇಮ್ ಫಸ್ಟ್ ವಿಜುವಲೈಸೇಷನ್ ಇದೆಯಲ್ಲ ಅದ್ರ ಮೇಲೆ ಡ್ರಾಪ್ ಮಾಡಬೇಕಾಗುತ್ತೆ. ನಮಗೆ ಆ್ಯಕ್ಸಿಸ್ ತೋರಿಸುತ್ತೆ. ಆ್ಯಂಡ್ ಸೆಂಟರ್ ಮತ್ತು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಆ್ಯಕ್ಸಿಸ್ ಇವಾಗ ಎಕ್ಸಾಕ್ಟ್ ಸೆಂಟರಲ್ಲಿ ಫಿಟ್ ಆಗಿದೆ. ಇವಾಗ ಇನ್ಸರ್ಟಿಗೆ ಹೋಗ್ಬಿಟ್ಟು ಇಮೇಜ್ ಡೌನ್ಲೋಡ್ಸಲ್ಲಿ ನಾನು ಆಲ್ರೆಡಿ ಬಾರ್ ಚಾರ್ಟ್ ಇಮೇಜ್ ಮತ್ತು ಪೈ ಚಾರ್ಟ್ ಇಮೇಜನ್ನು ಡೌನ್ಲೋಡ್ ಮಾಡಿದ್ದೀನಿ. ಈ ಎರಡು ಇಮೇಜನ್ನು ಇಂಪೋರ್ಟ್ ಮಾಡ್ಕೊಂಬಿಟ್ಟು ಇವಾಗ ನಾನು ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದರೆ ಈ ವಿಜುವಲೈಸೇಷನ್ ಬಾರ್ ಚಾರ್ಟಾಗಿ ಚೇಂಜ್ ಆಗಬೇಕು.
ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದರೆ ಈ ವಿಸುವಲೈಸೇಷನ್ ಪೈ ಚಾರ್ಟಾಗಿ ಸೆಲೆಕ್ಟ್ ಆಗಬೇಕು. ಸೊ ಇದನ್ನು ಹೇಗೆ ಅಚೀವ್ ಮಾಡೋದು ಅಂದರೆ ಬುಕ್ ಮಾರ್ಕ್ಸಿಂದ ನಾವು ಫೈಂಡ್ ಮಾಡ್ಬೋದು. ಸೊ ಇವಾಗ ನಾನು ಸೆಲೆಕ್ಷನಿಗೆ ಹೋಗ್ಬಿಟ್ಟು ಇವಾಗ ನಮ್ಗೆ ಯಾವುದದು ಈ ಇಮೇಜ್ ಯಾವುದು, ಇದು ಪೈ ಅಲ್ವಾ, ಪೈ ರೀನೇಮ್ ಮಾಡ್ಕೊತೀನಿ, ಪೈ, ಇದು ಬಾರ್. ಇವಾಗ ನಮಗೆ ಪ್ರೆಸೆಂಟ್ ಕಾಣ್ತಿರೋದು ಯಾವುದು, ಪೈ ಚಾರ್ಟ್. ಸೊ ಇದು ಯಾವ ಇಮೇಜ್, ಇದು ಪೈ ಚಾರ್ಟ್. ಇದು ಬಾರ್ ಚಾರ್ಟ್. ಬಾರ್ ಚಾರ್ಟನ್ನು ಹೈಡ್ ಮಾಡ್ತಿದ್ದೀನಿ ಆ್ಯಂಡ್ ಪೈ ಚಾರ್ಟ್ ಕಾಣ್ತಿದೆ, ಈ ಎರಡು ಸಿಂಬಲ್ ಕಾಣ್ತಿದೆ. ಇದನ್ನು ನಾನು ಬುಕ್ ಮಾರ್ಕ್ ಮಾಡ್ಕೊತೀನಿ. ಆ್ಯಡ್ ಬುಕ್ ಮಾರ್ಕ್ ಪೈ ಚಾರ್ಟ್. ಆ್ಯಂಡ್ ಇವಾಗ ಈ ಬಾರ್ ಚಾರ್ಟ್ ಕಾಣುತ್ತೆ ಆ್ಯಂಡ್ ಈ ಪೈ ಚಾರ್ಟನ್ನು ಹೈಡ್ ಮಾಡ್ತೀನಿ. ಇವಾಗ ಈ ಇಮೇಜನ್ನು ನಾನು ಒಂದು ಬುಕ್ ಮಾರ್ಕಾಗಿ ಕ್ರಿಯೇಟ್ ಮಾಡ್ಕೊತೀನಿ. ಇದನ್ನು ಬಾರ್ ಚಾರ್ಟ್, ಸಾರಿ, ಇವಾಗ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಪೈ ಚಾರ್ಟ್ ಕಾಣ್ತಿದೆ, ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಬಾರ್ ಚಾರ್ಟ್ ಕಾಣಿಸ್ತದೆ. ಸೊ ನಾವು ಇವಾಗ ಈ ಬಟನ್ಸಿಗೆ ಆ್ಯಕ್ಷನ್ನ ಲಿಂಕ್ ಮಾಡಬೇಕು, ಈ ಬುಕ್ ಮಾರ್ಕ್ಸನ್ನು ಲಿಂಕ್ ಮಾಡಬೇಕು. ಈ ಬಟನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಾರ್ಮ್ಯಾಟಿಗೆ ಹೋಗ್ಬಿಟ್ರೆ ನಮಗೆ ಆ್ಯಕ್ಷನ್ಸ್ ಅಂತ ಇರುತ್ತೆ, ಆ್ಯಕ್ಷನ್ಸ್ ಆನ್ ಮಾಡ್ಕೊಳ್ಳಿ. ಬುಕ್ ಮಾರ್ಕ್ ಟೈಪಲ್ಲಿ ಬುಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ಬುಕ್ ಮಾರ್ಕ್, ಬಾರ್ ಚಾರ್ಟ್ ಬುಕ್ ಮಾರ್ಕ್ನ ಲಿಂಕ್ ಮಾಡಿದ್ವಿ. ಈ ಪೈ ಚಾರ್ಟ್ ಸಿಂಬಲಿಗೆ ಹೋಗ್ಬಿಟ್ಟು ಆ್ಯಕ್ಷನ್ಸ್ ಆನ್ ಮಾಡಿಬಿಟ್ಟು ಟೈಪ್ ಬುಕ್ ಮಾರ್ಕ್, ಟೈಪ್ ಬಂದುಬಿಟ್ಟು ಬುಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ ಮಾರ್ಕ್ ಯಾವುದು, ಪೈ ಚಾರ್ಟ್. ಸೊ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದ್ವಿ, ಪೈ ಚಾರ್ಟ್. ಇವಾಗ ಏನಾಗುತ್ತೆ, ಇವಾಗ ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡಿದಾಗ ಈ ಬುಕ್ ಮಾರ್ಕ್ ಸೆಲೆಕ್ಟ್ ಆಗುತ್ತೆ. ಇವಾಗ ಪೈ ಚಾರ್ಟ್ ಸೆಲೆಕ್ಟ್ ಮಾಡಿದಾಗ ಈ ಇಮೇಜ್ ಸೆಲೆಕ್ಟ್ ಮಾಡಿದಾಗ ಪೈ ಚಾರ್ಟ್ ಬುಕ್ ಮಾರ್ಕ್ ಸೆಲೆಕ್ಟ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋ ರಿಸಲ್ಟ್ ಬಂದಿದೆ. ಇವಾಗ ಒಂದು ಸತಿ ಚೆಕ್ ಮಾಡೋಣ. ಬಾರ್ ಚಾರ್ಟ್ ಆ್ಯಂಡ್ ಪೈ ಚಾರ್ಟ್. ಸೊ ಈ ಸಿನಾರಿಯೋನ ಟ್ಯಾಬ್ಲೂ ಮತ್ತು ಪವರ್ ಬಿಯಲ್ಲಿ ಹೇಗೆ ಫೈಂಡ್ ಮಾಡಿದ್ವಿ ಅಂತ ನೋಡಿದ್ವಲ್ಲ. ಈ ಥರ ಸಿನಾರಿಯೋಸ್ಗಾಗಿ ನಮ್ಮ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.